ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸೊ ಈಗ ನೀವೇನಾದರೂ BSc ಮುಗಿಸಿದ್ದೀರಾ ಅಥವಾ ಇನ್ನೇನಿದ್ದೀರಾ ಅಂತಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏನಾದರೂ ಪ್ರಿಪೇರ್ ಆಗ್ತಾ ಇದ್ದರೆ, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು, ಅಥವಾ ಹೈಯರ್ ಎಜುಕೇಷನ್ಗೆ ಇರ್ಬೋದು, ಅಥವಾ ಯಾವುದೋ ಒಂದು ಕಾರ್ಪೊರೇಟ್ ಎಕ್ಸಾಮ್ ಇರ್ಬೋದು, ಅಲ್ಲೆಲ್ಲ ನಿಮಗೆ ಆ್ಯಪ್ಟಿಟ್ಯೂಡ್ ಟೆಸ್ಟು ಫಸ್ಟು ರೌಂಡಲ್ಲಿ ಮಾಡ್ತಾರೆ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ, ಸಿಂಪಲ್ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಆ್ಯಪ್ಟಿಟ್ಯೂಡ್ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ಇರ್ತವೆ. ಆ ರೀತಿಯಾಗಿ ಬೇರೆ ಬೇರೆ ಥರ ನಿಮಗೆ ಕ್ವಶನ್ಸ್ ಎಲ್ಲ ಮಿಕ್ಸ್ ಮಾಡಿ ಕೇಳಿರ್ತಾರೆ. ಸೊ ಆ ಸೀರೀಸು ಮಾಡಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹುಡುಗರು ಕೇಳಿದ್ರು ಅಂತ ಆ ಸೀರೀಸ್ನ ಶುರು ಮಾಡಿದ್ದೀನಿ. ಅದರಲ್ಲಿ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಟೆಸ್ಟ್, ಅಗೇನ್ ಅದರಲ್ಲಿ ನಿಮಗೆ ಹೇಳ್ದಂಗೆ ಲಾಜಿಕಲ್ ಇರೋವಂಥದ್ದು, ಮೆಂಟಲ್ ಇರೋವಂಥದ್ದು ಅದು ಇರ್ತವೆ. ಅದಲ್ಲದೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಇರೋವಂಥದ್ದು. ಆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಅಂದ ತಕ್ಷಣ ತುಂಬ ಹೈ ಲೆವೆಲ್ದು ಎಲ್ಲ ಏನೂ ಕೇಳೋದಿಲ್ಲ. ಅವರು ಕೇಳೋದಿದ್ರೆ ಏನು ಅಂದರೆ ಹೈಸ್ಕೂಲ್ ಲೆವೆಲ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ಬೋದು, ಪರ್ಮುಟೇಷನ್ ಕಾಂಬಿನೇಷನ್ ಮೇಲೆ ಇರ್ಬೋದು, ಅದೇ ಥರ ಪರ್ಸೆಂಟೇಜ್ ಮೇಲೆ ಇರ್ಬೋದು, ಲಾಸ್ ಆ್ಯಂಡ್ ಪ್ರಾಫಿಟ್ ಮೇಲೆ ಇರ್ಬೋದು. ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನ ಅವ್ರು ಕೇಳ್ತಾರೆ. ಅಥವಾ ಡಿಸ್ಟೆನ್ಸು, ಟೈಮು, ಏಜ್ ರಿಲೇಟೆಡು ಆ ಥರ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. ಸೊ ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಸೊ ನಿಮಗೆ ಇಲ್ಲಿ ನಾನು ಬರೀ ಯಾವ್ದಾದ್ರು ಒಂದು ಕಾನ್ಸೆಪ್ಟು ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಾಗ ಎಲ್ಲ ಮಿಕ್ಸ್ ಮಾಡಿ ಅವರು ಕೊಡ್ತಾರೆ. ಸೊ ಒಂದೊಂದೇ ಕಾನ್ಸೆಪ್ಟ್ ನೀವು ಅದನ್ನು ಇದು ಮಾಡ್ತಾ ಹೋದರೆ, ಅಂದರೆ ಮಾಸ್ಟರ್ ಮಾಡ್ತಾ ಹೋದರೆ ಈಸಿಯಾಗಿ ಅಲ್ಲಿ ಸ್ಕೋರ್ ಮಾಡ್ಕೋಬೋದು. ಸೊ ಆ ಸೀರೀಸಲ್ಲಿ ಇವತ್ತು ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಅಬೌಟ್ ಪರ್ಸೆಂಟೇಜ್, ಅದಕ್ಕೊಂದು ಶಾರ್ಟ್ಕಟ್ಟು ಕೊಟ್ಟಿದ್ದೀನಿ, ಹೇಗೆ ಮಾಡ್ಕೋಬೇಕು ಅಂತ. 10% ರೂಲ್ ಇದೆ, ಸಕ್ಸಸಿವ್ ಚೇಂಜಸ್ ಇದೆ, ಲಾಸ್ ಆ್ಯಂಡ್ ಪ್ರಾಫಿಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಹೇಗೆ ಮಾಡೋವಂಥದ್ದು ಇದೆ. ಅದೇ ಥರ ನಿಮ್ಗೆ ಏನಾಗಿದೆ, ಕಾಸ್ಟ್ ಪ್ರೈಸು, ಸೆಲ್ ಪ್ರೈಸು, ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ, ಲಾಸ್ ಪರ್ಸೆಂಟೇಜ್ ಎಷ್ಟಿದೆ, ಆಮೇಲೆ ಕಾಮನ್ ಕನ್ವರ್ಷನ್ಸ್ ಏನಿದೆ, ಆ ಥರದಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಕೇಳ್ತಾರೆ, ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಪರ್ಸೆಂಟೇಜ್ ಬಗ್ಗೆ ಹೇಳ್ತೀನಿ. ಮುಂಚೆನೇ ಹೇಳ್ದಂಗೆ ಕೋರ್ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ನಿಮ್ಗೆ ಏನೇನಿರುತ್ತೆ ಅಂದರೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಪರ್ಸೆಂಟೇಜು, ಸ್ಪೀಡ್, ಡಿಸ್ಟೆನ್ಸು, ಆಮೇಲೆ ಅರ್ಥಮೆಟಿಕ್ಕು, ಆಲ್ಜಿಬ್ರಾ, ಪರ್ಮುಟೇಷನ್ಸ್, ಕಾಂಬಿನೇಷನ್ಸು, ಲಾಸ್ ಆ್ಯಂಡ್ ಪ್ರಾಫಿಟ್, ಇದ್ರ ಮೇಲೆಲ್ಲನೂ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ಗಳಿರುತ್ತೆ. ಅದೇ ಥರ ಲಾಜಿಕಲ್ ರೀಸನಿಂಗ್, ಪಝಲಿಂಗ್ ಇರ್ಬೋದು, ಸೀಟಿಂಗ್ ಅರೇಂಜ್ಮೆಂಟು, ಕೋಡಿಂಗ್, ಡಿಕೋಡಿಂಗು, ಸಿನೋಗ್ರಮಿಕ್ಸ್ ಇವೆಲ್ಲನೂ ಇರ್ತವೆ. ಅದೇ ಥರ ವರ್ಬಲ್ ಎಬಿಲಿಟಿ, ರೀಡಿಂಗ್ ಕಾಂಪ್ರಿಹೆನ್ಷನ್ನು, ಗ್ರಾಮರು, ವೊಕ್ಯಾಬುಲರಿ, ಸೆಂಟೆನ್ಸ್ ಕರೆಕ್ಷನ್ನು ಇದು ಇರುತ್ತೆ. ಡೇಟಾ ಇಂಟರ್ಪ್ರಿಟೇಷನ್, ಈಗ ನಿಮಗೆ ಗ್ರಾಫು, ಚಾರ್ಟ್ಸು, ಟೇಬಲ್ಸು, ಸೊ ಇಷ್ಟೆಲ್ಲನೂ ಈ ಕೋರ್ ಟರ್ಮ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಆ್ಯಪ್ಟಿಟ್ಯೂಡಲ್ಲಿ ಒಂದೇ ಕೇಳಲ್ಲ, ಎಲ್ಲನೂ ಮಿಕ್ಸ್ ಮಾಡಿ ನಿಮಗೆ ಆ್ಯಪ್ಟಿಟ್ಯೂಡಲ್ಲಿ ಟೆಸ್ಟಲ್ಲಿ ಕೇಳ್ತಾರೆ. ಸೊ ಆ ಸೀರೀಸಲ್ಲಿ ನಾನು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ, ಅದರಲ್ಲೂ ಅಷ್ಟೇ ಎಷ್ಟೊಂದು ಟೈಪ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬರೀ ಪರ್ಸೆಂಟೇಜ್ ಬಗ್ಗೆ ಮಾತ್ರ ಮಾತಾಡೋಣ ಅಂತ ಅಂದ್ಕೊಳ್ತಿದ್ದೀರಿ. ಅದ್ರ ಬಗ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿ ಶಾರ್ಟ್ಕಟ್ ಮಾಡ್ಕೋಬೇಕು, ಹೇಗೆ ಫಾಸ್ಟಾಗಿ ನಾವು ಅದಕ್ಕೆ ಆನ್ಸರ್ಗಳನ್ನ ಹುಡ್ಕೋಬೇಕು, ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಪರ್ಸೆಂಟೇಜ್ ಇದು ನಿಮಗೆ ಗೊತ್ತಿರಬೇಕು ಅಂತಂದರೆ ಒಂದಷ್ಟು ಶಾರ್ಟ್ಕಟ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಅದು ಏನು ಅಂತ ನಾನು ಇವತ್ತು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಪರ್ಸೆಂಟೇಜ್ ಇಸ್ ಅ ಫ್ರ್ಯಾಕ್ಷನ್ ವಿತ್ ಅ ಡಿನಾಮಿನೇಟರ್ 100. ಯಾವುದನ್ನು ನಾವು ಪರ್ಸೆಂಟೇಜ್ ಅಂತ ಹೇಳ್ತೀವಿ, ವಿಚ್ ಇಸ್ ಡಿವೈಡೆಡ್ ಬೈ 100. 100ಇಂದ ಡಿವೈಡ್ ಯಾವುದಾಗುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ, ಪರ್ಸೆಂಟೇಜ್ ಅಂತ ಕರಿತೀವಿ. 25% ಅಂದರೆ 25 ಡಿವೈಡೆಡ್ ಬೈ 100, ಸೊ 0.25 ಅಂತ ಹೇಳ್ತೀವಿ. ಹಾಗಾಗಿ ನಿಮಗೆ 50% ಅಂದರೆ ಯಾವುದರಿಂದ ಡಿವೈಡ್ ಮಾಡಬೇಕು ಅದು ಗೊತ್ತಿರಬೇಕು. 50% ಅಂದರೆ ಹಾಫು, ಈಕ್ವಲೆಂಟು. 25% ಅಂದರೆ 1/4, 20% ಅಂದರೆ 1/5, 12.5 ಅಂತಂದರೆ 1/8. ಇದು ನಿಮಗೆ ಅಂದರೆ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರಬೇಕು. ಮುಂದೆ ಯಾವುದೋ ಪ್ರಾಬ್ಲಮ್ ಬಂದಾಗ 50% ಅಂದರೆ ಜಸ್ಟ್ ಯು ಆರ್ ಗೋಯಿಂಗ್ ಟು ಡಿವೈಡ್ ದಟ್ ಬೈ 2, 25% ಅಂದರೆ ಜಸ್ಟ್ ಯು ಆರ್ ಗೋಯಿಂಗ್ ಟು ಡಿವೈಡ್ ದಟ್ ಬೈ 4, 20% ಅಂದರೆ 5ಇಂದ ಡಿವೈಡ್ ಮಾಡಿ. ಮತ್ತೆ ಅದನ್ನು ಬರ್ಕೊಂಡು ನೀವು ಮಾಡೋ ನೆಸೆಸಿಟಿ ಇರೋದಿಲ್ಲ. ಆ ರೀತಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ. ಎಗೇನ್ ಕನ್ವರ್ಷನ್ಸ್ಗೆ ನಿಮಗೆ ಹೆಂಗಿರ್ಬೋದು ಅಂತಂದರೆ, ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕೇಳ್ಬೋದು, ಇಲ್ಲ ಅಂತಂದರೆ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕೇಳ್ಬೋದು. ಸೊ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕೇಳಿದ್ರು ಅಂದರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 100. ಫ್ರ್ಯಾಕ್ಷನಲ್ಲಿ ಇತ್ತು ಅಂತಂದರೆ ಅದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ ಅಂದರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 100. ಅದೇ ರೀತಿ ನಿಮಗೆ ಪರ್ಸೆಂಟೇಜಲ್ಲಿದೆ ಫ್ರ್ಯಾಕ್ಷನ್ ಕೊಡಿ ಅಂತಂದರೆ ಯು ಹ್ಯಾವ್ ಟು ಡಿವೈಡ್ ಬೈ 100. ನೆನ್ಪಿಟ್ಕೋಬೇಕು ಇದನ್ನು. ಕನ್ವರ್ಷನ್ಸ್ ಯಾವ ರೀತಿ ಆಗುತ್ತೆ ಅಂತ. ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಇತ್ತು ಅಂದರೆ ಮಲ್ಟಿಪ್ಲೈ ಬೈ 100, ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಇತ್ತು ಅಂದರೆ ಯು ಆರ್ ಗೋಯಿಂಗ್ ಟು ಡಿವೈಡ್ ದಟ್ ಬೈ 100. ಆ ರೀತಿಯಾಗಿರುತ್ತೆ. ಅದೇ ಥರ ಬೇಸಿಕ್ ಫಾರ್ಮುಲಾಗಳು ನಿಮಗೆ ನೆನಪಿರಬೇಕಾಗತ್ತೆ.
ಪರ್ಸೆಂಟೇಜ್ ವ್ಯಾಲ್ಯೂ ಹೆಂಗೆ ಅಂದರೆ ಗಿವನ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇಂಟು 100. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇತ್ತು ಅಂದರೆ ಚೇಂಜ್ ಡಿವೈಡೆಡ್ ಬೈ ಒರಿಜಿನಲ್ ವ್ಯಾಲ್ಯೂ ಇಂಟು 100 ಮಾಡಬೇಕು. ಪರ್ಸೆಂಟೇಜ್ ಪ್ರಾಫಿಟ್ ಬೇಕು ಅಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಮಾಡ್ಕೋಬೇಕು. ಲಾಸ್ ಪರ್ಸೆಂಟೇಜ್ ಆದರೆ ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ 100. ಆ ರೀತಿಯಾಗಿ ಹಾಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಯು ಕೀಪ್ ದಟ್ ಇನ್ ಮೈಂಡ್. ಇದ್ರ ಮೇಲೆ ನಾವೇನು ಮಾಡಬೇಕಾಗತ್ತೆ, ಪ್ರಾಬ್ಲಮ್ಸ ಮಾಡಬೇಕು. ಅದಕ್ಕೆ ಒಂದಷ್ಟು ಶಾರ್ಟ್ಕಟ್ಗಳನ್ನ ನಾವು ನೋಡ್ಕೊಳ್ಳೋಣ. ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಈಕ್ವಲೆಂಟ್ ಕೇಳಿದ್ದಾರೆ ಅಂತ. ಸೊ ಅದಕ್ಕೆ ನಿಮ್ಗೆ ಏನೇನು ಗೊತ್ತಿರಬೇಕು, 50% ಅಂದರೆ ಎಷ್ಟು, 25% ಅಂದರೆ ಎಷ್ಟು, 12.5 ಅಂತಂದರೆ 1/8 ಆಯಿತು, 33.33 ಅಂದರೆ 1/3 ಆಯಿತು. ಈಗ 25% ಆಫ್ 240 ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 25% ಆಫ್ 240 ಅಂತ ಕೇಳ್ತಿದ್ದಾರೆ. 25% ಅಂತಂದರೆ 1/4. 240 ಡಿವೈಡೆಡ್ ಬೈ 4 ಅಂದರೆ 60 ಆಗುತ್ತೆ. ಹಾಗೆ ನೀವು ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡೋದು ಕಲ್ತ್ಕೋಬೇಕು. ಇನ್ನೊಂದು ರೂಲ್ ನಾವು ಯಾವುದು ಅಪ್ಲೈ ಮಾಡ್ಬೋದು ಅಂದರೆ 10% ರೂಲ್ ಅಂತ ಹೇಳ್ತೀವಿ. ಈಗ ಯಾವುದೋ ಒಂದಕ್ಕೆ 10% ಕಂಡಿಡಿರಿ ಅಂದರೆ ಯು ಹ್ಯಾವ್ ಟು ಡಿವೈಡ್ ದಟ್ ಬೈ 10. 5% ಬೇಕು ಅಂದರೆ ಈ 10% ಏನಾಗಿರುತ್ತಲ್ಲ ಅದರದ್ದು 5% ತೊಗೋಬೇಕು, ಹಾಫ್ ಆಫ್ ದಟ್ ತೊಗೋಬೇಕಾಗುತ್ತೆ. 1% ಅಂದರೆ ಯು ಆರ್ ಗೋಯಿಂಗ್ ಟು ಡಿವೈಡ್ ಬೈ 100. ಫಾರ್ ಎಕ್ಸಾಂಪಲ್ 15% ಆಫ್ 240 ಅಂತ ಕೇಳ್ತಿದ್ದಾರೆ. ಸೊ 15%ಗೆ ನಾನೇನು ಮಾಡ್ತೀನಿ, 10% ಈಸಿ, ಡಿವೈಡೆಡ್ ಬೈ 10 ಮಾಡೋದು ಈಸಿ. ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟಾಯಿತು, 24 ಆಯಿತು. 24ಅಲ್ಲಿ ಹಾಫ್ ಅಂದರೆ ಎಷ್ಟು, 12. ಸೊ 15% ಅಂದರೆ ಎಷ್ಟಾಯಿತು, 24 + 12 36. ಆ ರೀತಿಯಾಗಿ ನೀವು ಫಾಸ್ಟಾಗಿ ಕನ್ವರ್ಷನ್ ಮಾಡೋದು ಗೊತ್ತಾಗಬೇಕು. ಅದಕ್ಕೆ 10% ರೂಲ್ ಅಂತ ಹೇಳ್ತೀವಿ. ಅದೇ ಥರ ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜಸ್ ಅಂತ ಕೇಳ್ತೀವಿ. ಫಸ್ಟ್ ಪ್ರೈಸು 20% ಇನ್ಕ್ರೀಸ್ ಆಯಿತು, ಆಮೇಲೆ ಡಿಕ್ರೀಸ್ ಆಯಿತು, ಅಥವಾ ಫಸ್ಟ್ ಡಿಕ್ರೀಸ್ ಆಯಿತು ಆಮೇಲೆ ಇನ್ಕ್ರೀಸ್ ಆಯಿತು. ಅದಕ್ಕೆ ಫಾರ್ಮುಲಾ ಏನು ಹಾಕೋಬೇಕು ಅಂದರೆ ನೆಟ್ ಪರ್ಸೆಂಟೇಜ್ ಚೇಂಜ್ ಇಸ್ಕೊಳ್ತು ಅದು ಏನು ಇನ್ಕ್ರೀಸ್ ಆಗಿದೆ ಅಥವಾ ಏನು ಡಿಕ್ರೀಸ್ ಆಗಿದೆ ಅವೆರಡನ್ನೂ ಆ್ಯಡ್ ಮಾಡಬೇಕು. ನೆಕ್ಸ್ಟು ಅವೆರಡನ್ನೂ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ ಏನಾಗುತ್ತೆ, ನೆಟ್ ಪರ್ಸೆಂಟೇಜ್ ಬರುತ್ತೆ. ಫಾರ್ ಎಕ್ಸಾಂಪಲ್ ದ ಪ್ರೈಸ್ ಇನ್ಕ್ರೀಸಸ್ ಬೈ 20%, ದೆನ್ ಡಿಕ್ರೀಸಸ್ ಬೈ 10%. ಸೊ ಇನ್ಕ್ರೀಸ್ ಆಗಿರೋದಕ್ಕೋಸ್ಕರ ಪ್ಲಸ್ 20 ಮೈನಸ್ 10 ಅಂದರೆ ಎಷ್ಟಾಯಿತು, 10 ಆಯಿತು. ಮೈನಸ್ 20 ಇಂಟು 10. ಸೊ ಇಲ್ಲೂ ನಾನು ಮೈನಸ್ಸೇ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ಸೇ ಬರುತ್ತೆ. ಸೊ ಡಿವೈಡೆಡ್ ಬೈ 100 ಹಾಕ್ಕೊಳ್ತೀನಿ, ಇವೆರಡು ಕ್ಯಾನ್ಸಲ್ ಆಯಿತು, 2 ಆಗುತ್ತೆ. ಸೊ 20ನಲ್ಲಿ 10 ಹೋದರೆ 10 ಹೋಯಿತು, 10 ಮೈನಸ್ 2 ಮಾಡಿದ್ರೆ ಪ್ಲಸ್ 8% ಬಂತು. ಆ ರೀತಿಯಾಗಿ ಫಾಸ್ಟಾಗಿ ನೀವು ಲೆಕ್ಕಗಳನ್ನ ಮಾಡೋದಕ್ಕೆ ಈಸಿ ಆಗುತ್ತೆ. ಅದೇ ಥರ ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತಾ ಡಿಕ್ರೀಸ್ ಆಯಿತಾ ಅನ್ನೋದಕ್ಕೆ ಡಿಫ್ರೆನ್ಸ್ ಏನಿದೆಯಲ್ಲ, ಪರ್ಸೆಂಟೇಜ್ ಚೇಂಜ್ ಡಿಫ್ರೆನ್ಸ್ ಡಿವೈಡೆಡ್ ಬೈ ಒರಿಜಿನಲ್ ಇಂಟು 100 ನೀವು ಮಾಡ್ಕೋಬೋದು. ಸೊ ಎಕ್ಸಾಂಪಲ್ ಫ್ರಮ್ 200 to 250 ಅಂದರೆ ಡಿಫ್ರೆನ್ಸ್ ಎಷ್ಟಾಯಿತು, 50 ಆಯಿತು. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಇನ್ಕ್ರೀಸ್ ಇನ್ ಪರ್ಸೆಂಟೇಜು ಅಥವಾ ಡಿಕ್ರೀಸ್. ಯಾವುದೋ ಒಂದು ವಸ್ತು ಇತ್ತು, ಅದನ್ನು 200ಇಂದ 250ಗೆ ಮಾರಾಟ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಡಿಫ್ರೆನ್ಸ್ ಎಷ್ಟಾಯಿತು, 50. ಸೊ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಚೇಂಜ್ ಏನಾಯಿತು ಅಂತ. ಒರಿಜಿನಲ್ ಎಷ್ಟಿತ್ತು, 200. ಸೊ ಹಾಗಾಗಿ ಅದನ್ನು ನಾನೇನು ಮಲ್ಟಿಪ್ಲೈ ಮಾಡ್ತೀನಿ, ಹಲೋ ಅದಕ್ಕೆ ಕಳಿಸಿದ್ದೀನಿ ನೋಡಪ್ಪ.